ಮಾಡೋದು ಒಳ್ಳೇದಾ, ಲಂಸಮ್ ಮಾಡೋದು ಒಳ್ಳೇದಾ? SIP ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಬರುತ್ತಾ, ಇಲ್ಲ ಲಂಸಮ್ ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಬರುತ್ತಾ? ತುಂಬಾ ಜನ ನೀವು ಹೇಳೋದನ್ನ ಕೇಳಿರ್ತೀರಾ, ಲಂಸಮ್ ಮಾಡಿದ್ರೆ ಜಾಸ್ತಿ ರಿಟರ್ನ್ ಬರುತ್ತೆ ಆಸ್ ಕಂಪೇರಿಂಗ್ ಟು SIP. ಬಟ್ ನಿಜವಾಗ್ಲೂ SIP ಗಿಂತ ಲಂಸಮ್ ಅಲ್ಲಿ ರಿಟರ್ನ್ ಜಾಸ್ತಿ ಬರುತ್ತಾ? ನೀವೇನಾದ್ರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಇವಾಗ ನಿಮಗೆ SIP ಇಂದ ಬೆಟರ್ ರಿಟರ್ನ್ಸ್ ಬರುತ್ತಾ, ಲಂಸಮ್ ಇಂದ ಬೆಟರ್ ರಿಟರ್ನ್ಸ್ ಬರುತ್ತಾ ಅನ್ನೋದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇವಾಗ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಅರ್ಥ. ಎಕ್ಸಾಂಪಲ್ಗೆ ನೀವು ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲಿ ನಿಮಗೆ ಒಂದು 30,000 ಸ್ಯಾಲ್ರಿ ಬರ್ತಾ ಇದೆ. ನಿಮ್ಮ ಖರ್ಚು, ಮನೆ ಖರ್ಚು ಎಲ್ಲ ತೆಗೆದು ಒಂದು 10,000 ರೂಪಾಯಿ ಸೇವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಅದನ್ನ ನೀವು ಬ್ಯಾಂಕಲ್ಲಿ ಇಡೋ ಬದಲು ಯಾವುದಾದ್ರೂ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಅದನ್ನು ಕೂಡ ಪ್ರತಿ ತಿಂಗಳು ಬಿಡದೆ ಅದನ್ನೇ ನಾವು ಹೇಳ್ತೀವಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಅರ್ಥ. ಇವಾಗ ನಿಮಗೆ 25 ಇಯರ್ ಏಜು, ನೀವು 50 ಇಯರ್ಗೆ ರಿಟೈರ್ಮೆಂಟ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ. ಅದಕ್ಕೆ ನಿಮಗೆ 1-2 ಕೋಟಿ ರೂಪಾಯಿ ಅಮೌಂಟ್ ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ. ಬಟ್ ಆ 1-2 ಕೋಟಿ ರೂಪಾಯಿ ನಿಮಗೆ ಇವಾಗಲೇ ಸಿಗಲ್ಲ ಅಲ್ವಾ? ಇದನ್ನ ನಾವು ಯಾವ ರೀತಿ ಅಚೀವ್ ಮಾಡ್ಬೋದು ಅಂದ್ರೆ SIP ಇಂದ. ಅದನ್ನೇ ನಾವು ಹೇಳ್ತೀವಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ನಿಮಗೆ ಇನ್ನೂ SIP ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾವು ಇನ್ನೊಂದು ವಿಡಿಯೋ ಮಾಡಿದೀವಿ, ಅದನ್ನ ಚೆಕ್ ಮಾಡಿ. ಅದರಲ್ಲಿ SIP ಅಂದ್ರೆ ಏನು, SIP ಯಾಕೆ ಮಾಡಬೇಕು, SIP ಮಾಡೋದ್ರಿಂದ ಏನು ಉಪಯೋಗ, ಅದನ್ನ ಪ್ರಾಕ್ಟಿಕಲ್ ಆಗಿನೂ ಮಾಡಿ ತೋರಿಸಿದೀವಿ. ಇದರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಇವಾಗ ಲಂಸಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ನಾನು ಅವಾಗಲೇ ಎಕ್ಸಾಂಪಲ್ ಹೇಳ್ದಾಗೆ 30,000 ಸ್ಯಾಲ್ರಿ ಬರ್ತಿದ್ರಲ್ಲಿ 10,000 ರೂಪೀಸ್ನ ಸೇವ್ ಮಾಡಿ SIP ಮಾಡಿದ್ರಿ. ಬಟ್ ಆ ಕಂಪ್ನಿನಲ್ಲಿ ಒಂದು 5 ಇಯರ್ಸ್ ಇದ್ರಿ ಅಂತ ಅನ್ಕೊಳ್ಳಿ. ಆ ಕಂಪ್ನಿಯವರು ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಐಡೆಂಟಿಫೈ ಮಾಡಿ ಒಂದು ಗ್ರಾಜ್ಯುಟಿ ಅಥವಾ ಬೋನಸ್ ಅಂತ ಹೇಳ್ಬಿಟ್ಟು ಒಂದು 5 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ. ನೀವು ಅದನ್ನ ಮನೇಲಿ ಹೋಗಿ ಹೇಳಿದಾಗ ಅವ್ರೇನು ಹೇಳ್ತಾರೆ, ಇದನ್ನೇನಾದ್ರೂ ಬ್ಯಾಂಕಲ್ಲಿ FD ಇಡೋಣ ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಣ, ಇಲ್ಲ ಅಂತಂದ್ರೆ ಒಂದು ಸೈಟ್ ತಗೊಂಡ್ಬಿಡೋಣ ಅಂತ ಹೇಳ್ತಾರೆ. ಆದ್ರೆ ನಿಮಗೆ ಲಾಸ್ಟ್ 5 ಇಯರ್ಸ್ ಇಂದ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡಿದ್ರಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇತ್ತು. ನೀವೇನ್ ಥಿಂಕ್ ಮಾಡ್ತೀರಾ, ಇದನ್ನ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋಣ, ಇದರಲ್ಲಿ ನನಗೆ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ನೀವು ಥಿಂಕ್ ಮಾಡ್ತೀರಾ. ಅವಾಗ ಈ ಅಮೌಂಟ್ ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನೇ ನಾವು ಲಂಸಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದು. ಇವಾಗ ನಿಮಗೆ ಅರ್ಥ ಆಗಿದೆ SIP ಮತ್ತೆ ಲಂಸಮ್ ಮಧ್ಯೆ ಇರೋ ಡಿಫರೆನ್ಸ್. ಇದನ್ನ ಬಾಯಲ್ಲಿ ಹೇಳೋ ಬದಲು ನಿಮಗೆ ಕ್ಯಾಲ್ಕುಲೇಟರ್ ಅಲ್ಲಿ ತೋರಿಸ್ತೀನಿ. SIP ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ನೆಕ್ಸ್ಟ್ 20 ಇಯರ್ಸ್ ಅಲ್ಲಿ, ಅದೇ ರೀತಿ ಲಂಸಮ್ ಯಾವ್ದಾದ್ರು ನಿಮ್ಮ ಅಮೌಂಟ್ ನ 20 ಇಯರ್ಸ್ ಗೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ ಅಂತ. ಇವಾಗ ನಾನು ಇದನ್ನ ನಿಮಗೆ SIP ಕ್ಯಾಲ್ಕುಲೇಟರ್ ಅಲ್ಲಿ ಫಸ್ಟ್ ತೋರಿಸ್ತೀನಿ. ನೀವು ಗೂಗಲ್ ಗೆ ಹೋಗ್ಬಿಟ್ಟು SIP ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಸುಮಾರು ಕ್ಯಾಲ್ಕುಲೇಟರ್ಸ್ಗಳು ಬರುತ್ತೆ. ಬಟ್ ನಾನು ನಿಮಗೆ ಫಿನಾಲಜಿ ಕ್ಯಾಲ್ಕುಲೇಟರ್ನ ರೆಕಮೆಂಡ್ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಇದು ಈಸಿ ಟು ಯೂಸ್ ಮತ್ತೆ ನೀಟಾಗಿನೂ ನಾವು ನೋಡ್ಬೋದು. ಫಿನಾಲಜಿ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿದ್ರೆ ನಿಮಗೆ ಈ ತರ ಕಾಣುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಫ್ರೀಕ್ವೆನ್ಸಿ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇದು ಬೈ ಡಿಫಾಲ್ಟ್ ಮಂತ್ಲಿನೇ ಸೆಲೆಕ್ಟ್ ಆಗಿದೆ, ಅದು ಹಾಗೆ ಇರಲಿ. ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟು ನಾನು ಅವಾಗಲೇ ಹೇಳ್ದಂಗೆನೆ 10,000 ರೂಪಾಯಿ ಅಂತ ಇಲ್ಲಿ ಎಂಟ್ರಿ ಮಾಡೋಣ. ಕೆಳಗಡೆಗೆ ಇರುವಂತ ಎಕ್ಸ್ಪೆಕ್ಟೆಡ್ ರಿಟರ್ನ್ 15% ಅಂತ ಎಂಟ್ರಿ ಮಾಡೋಣ. ಯಾಕೆ ಅಂತಂದ್ರೆ ನಿಫ್ಟಿ ಲಾಸ್ಟ್ ಹಿಸ್ಟಾರಿಕಲ್ ರಿಟರ್ನ್ಸ್ ನ ನೋಡಿದ್ರೆ 13 to 14% ರಿಟರ್ನ್ ಕೊಟ್ಟಿದೆ. ಅದಕ್ಕೆ 1% ಡಿವಿಡೆಂಟ್ ಆಡ್ ಮಾಡಿ 15% ಅಂತ ಅನ್ಕೊಳ್ಳೋಣ. ಈ 15% ಎಂಟ್ರಿ ಮಾಡಿ ಕೆಳಗಡೆಗೆ ನೆಕ್ಸ್ಟ್ ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಎಂಟ್ರಿ ಮಾಡಿ. ಬೈ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ 20 ಇಯರ್ಸ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಪ್ಲಾನ್ ಮೈ ವೆಲ್ತ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬಂದಿರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು, ಅದಕ್ಕೆ ಬಂದಿರೋ ರಿಟರ್ನ್ಸ್ ಎಷ್ಟು ಅಂತ. ಟೋಟಲ್ ಅಮೌಂಟ್ ಡೆಪಾಸಿಟೆಡ್ ನೀವು ಮಾಡಿರೋದು 24 ಲಕ್ಷ ರೂಪಾಯಿ. ಅಂದ್ರೆ ಈ 24 ಲಕ್ಷ ರೂಪಾಯಿಗೆ 20 ವರ್ಷಕ್ಕೆ ಎಷ್ಟು ರಿಟರ್ನ್ ಬಂದಿದೆ ಅಂದ್ರೆ 1,27 ಲಕ್ಷ ರೂಪಾಯಿ. ಎರಡೂ ಸೇರಿಸ್ಕೊಂಡು ನಿಮ್ಮ ಫ್ಯೂಚರ್ ವ್ಯಾಲ್ಯೂ ಆಗಿರುತ್ತೆ 1.51 CR. ಇದು ನೀವು 20 ವರ್ಷಕ್ಕೆ SIP ಮಾಡಿದ್ರೆ ಇರುವಂತ ಅಮೌಂಟು. ಅದೇ ರೀತಿ ಇಷ್ಟೇ ಅಮೌಂಟ್ನ ಲಂಸಮಿಗೆ ಮಾಡೋಣ ಎಷ್ಟು ಬಂದಿರುತ್ತೆ ಅಂತ. ಇವಾಗ SIP ಮಾಡಿದ್ದಕ್ಕೆ ನಿಮಗೆ 1.5 ಕೋಟಿ ರೂಪಾಯಿ ಬಂತು. ಇದೇ ಸೇಮ್ ಅಮೌಂಟ್ನೇ ಲಂಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟರ್ ಮಾಡಿ ನೋಡೋಣ. ಗೂಗಲಲ್ಲಿ ನೀವು ಲಂಸಮ್ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಲಂಸಮ್ ಕ್ಯಾಲ್ಕುಲೇಟರ್ ಬೈ ಫಿನಾಲಜಿ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ನ ನಾವು ಪ್ರೀವಿಯಸ್ ನೋಡಿದಾಗೇನೆ 24 ಲಕ್ಷ ರೂಪಾಯಿ 20 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರಿ. ಅದೇ ಸೇಮ್ 24 ಲಕ್ಷ ರೂಪಾಯಿನ ಇಲ್ಲಿ ಎಂಟ್ರಿ ಮಾಡ್ತೀನಿ. 24 ಲಕ್ಷ ರೂಪಾಯಿ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಲ್ಲೇನು ತಗೊಂಡಿದ್ವೋ ಅದೇ ಥರನೇ 15% ತಗೊಳ್ಳೋಣ. ಟೆನ್ಯೂರ್ ಬಂದ್ಬಿಟ್ಟು ಸೇಮ್ 20 ಇಯರ್ಸ್ಗೆ ತಗೊಳ್ಳೋಣ.
ಯಾಕೆ ಅಂತಂದರೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಆಗಬಾರ್ದಲ್ವಾ, ಅದಕ್ಕೋಸ್ಕರನೇ ಸೇಮ್ ಪರ್ಸೆಂಟೇಜ್ ಸೇಮ್ ಇಯರ್ಸ್ನೇ ತಗೊಳ್ತಾ ಇದ್ದೀನಿ. ಇವನ್ನೆಲ್ಲ ಎಂಟ್ರಿ ಮಾಡಾದ್ಮೇಲೆ ಪ್ಲಾನ್ ಮೈ ಫ್ಯೂಚರ್ ವ್ಯಾಲ್ಯೂ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮಗೆ ನಿಮ್ಮ ರಿಸಲ್ಟ್ ಬಂದಿರುತ್ತೆ. ನಿಮ್ಮ ಟೋಟಲ್ ರಿಟರ್ನ್ಸ್ ನಿಮಗೆ ಇನ್ವೆಸ್ಟ್ ಮಾಡಿರೋ 24 ಲಕ್ಷಕ್ಕೆ 3,68,00,000 ರೂಪಾಯಿ ಅರ್ನಿಂಗ್ಸ್ ಬಂದಿದೆ. ಅದನ್ನು ಸೇರಿಸ್ಕೊಂಡ್ರೆ 3,92,00,000 ರೂಪಾಯಿ, ಅಪ್ರಾಕ್ಸಿಮೇಟ್ ಇದನ್ನ 4 crore ಅಂತಾನೆ ಕನ್ಸಿಡರ್ ಮಾಡಿ. ನೀವು ಅರ್ಥ ಮಾಡ್ಕೊಂಡ್ರಿ, ಲಮ್ಸಮ್ ಇನ್ವೆಸ್ಟ್ ಮಾಡಿದ್ರೆ 4 ಕೋಟಿ ರೂಪಾಯಿ ಬಂತು, ಅದೇ SIP ಮಾಡಿದ್ರೆ 1.5 ಕೋಟಿ ರೂಪಾಯಿ ಬಂತು. ಲಮ್ಸಮ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ಜನ ಹೇಳ್ತಿರೋದೇ ನಿಜಾನಾ? ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ನಿಮ್ಮ ಹತ್ರ 24 ಲಕ್ಷ ರೂಪಾಯಿ ಎಲ್ಲಿಂದ ಬರುತ್ತೆ? ನೀವು ಹೋಗ್ತಾ ಇರೋದು 30,000 ಸ್ಯಾಲ್ರಿ ಇರುವಂತ ಒಂದು ಕೆಲಸಕ್ಕೆ, ನಿಮ್ಮ ಮನೆ ಖರ್ಚು ನಿಮ್ಮ ಖರ್ಚು ಎಲ್ಲ ತೆಗೆದು ಉಳಿತಾ ಇರೋದೇ 10,000 ರೂಪಾಯಿ. ಇದರಲ್ಲಿ ನೀವು ಬೆಸ್ಟ್ ಏನು ಮಾಡ್ಬೋದು ಅಂತ ಥಿಂಕ್ ಮಾಡಬೇಕು ಹೊರತು ಸುಮ್ಮನೆ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಲಮ್ಸಮ್ ಕ್ಯಾಲ್ಕುಲೇಟ್ರಲ್ಲಿ ಹೋಗ್ಬಿಟ್ಟು 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಅಂತ ಎಂಟ್ರಿ ಮಾಡಿ ಫ್ಯೂಚರ್ 20 ಇಯರ್ಸಿಗೆ ಪ್ಲಾನ್ ಮಾಡಿದ್ರೆ ಅದೆಲ್ಲ ವ್ಯರ್ಥ. ಸೊ ಪ್ರಾಕ್ಟಿಕಲ್ ಆಗಿರೋಣ, ನಿಮ್ಮ ಕೈಲಿ ಏನಾಗುತ್ತೆ ಅದಕ್ಕೆ ಥಿಂಕ್ ಮಾಡಿ. ಇವಾಗ ಮೋಸ್ಟ್ ಆಫ್ ದ ಜನರ ಹತ್ರ ಸಡನ್ ಆಗಿ 24 ಲಕ್ಷ ರೂಪಾಯಿ ಬರಲ್ಲ, ಬಟ್ SIP ಮಾಡ್ತಾ ಹೋಗ್ತೀವಲ್ವಾ, ಇದು ಸ್ಟಾಕ್ ಮಾರ್ಕೆಟ್ ಮೇಲಿದ್ರೂ ಇನ್ವೆಸ್ಟ್ ಆಗ್ತಾ ಇರುತ್ತೆ, ಕೆಳಗೆ ಬಂದರೂ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಅದು ಯಾವ ರೀತಿ ನಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇವತ್ತಿಗೆ ನಿಫ್ಟಿ 26,000 ಇದೆ. ನೀವು ಪ್ರತಿ ತಿಂಗಳು ಒಂದೊಂದು ಯೂನಿಟ್ ನಿಫ್ಟಿನ ಇವತ್ತಿಗೆ 100 ರೂಪೀಸ್ ಹಂಗೆ ಬೈ ಮಾಡ್ತಾ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ನೀವು ಈ ಮಂತಲ್ಲಿ 100 ರೂಪೀಸಿಗೆ ನಿಫ್ಟಿನ ಬೈ ಮಾಡಿ, ನೆಕ್ಸ್ಟ್ ಮಂತು ಮಾರ್ಕೆಟ್ ಸ್ವಲ್ಪ ಡೌನ್ ಬಂತು ಅಂದ್ಕೊಳ್ಳಿ, ಅಂದರೆ ಇವಾಗ ನಿಮ್ಮ ಇನ್ವೆಸ್ಟ್ಮೆಂಟು ಪರ್ ಯೂನಿಟ್ಗೆ 100 ಇದ್ದಿದ್ದು 90ಕ್ಕೆ ಬಂತು, ಅವಾಗಲೂ ಬೈ ಮಾಡ್ತೀರಾ. ಅದೇ ಥರನೇ ಮತ್ತೆ ಯಾವುದೋ ರೀಸನ್ಗೆ 80ಗೆ ಬಂತು, ಅವತ್ತೂ ನೀವು ಬೈ ಮಾಡ್ತೀರಾ. ಇದೇ ಥರನೇ 60ಗೂ ಬಂತು ಅಂದ್ಕೊಳ್ಳೋಣ, ನೀವು ಆ ಮಂತು ಬಿಡಲ್ಲ, SIP ಮಾಡ್ತೀರಾ. ಬಟ್ ಅಲ್ಲಿಂದ ರಿಕವರಿ ಸ್ಟಾರ್ಟ್ ಆಗುತ್ತೆ. 60ಇಂದ ಮತ್ತೆ ತಿರ್ಗಾ 80ಗೆ ಬರುತ್ತೆ, 80ಇಂದ 90ಗೆ ಬರುತ್ತೆ, 90ಇಂದ 100. ಈಗ ಅಲ್ಲಿಂದ ಒಂದು ಚೂರು ಗ್ಯಾಪಲ್ಲಿ 120 ರೀಚ್ ಆಗಿಬಿಡ್ತು ಅಂದ್ಕೊಳ್ಳೋಣ. ಇವಾಗ ನೀವು ಪ್ರತಿ ತಿಂಗಳು ಮಿಸ್ ಮಾಡದೆ ಬೈ ಮಾಡಿರೋದಕ್ಕೆ ನಿಮ್ಮ ಆವ್ರೇಜ್ ಪ್ರೈಸ್ 90 ರೂಪಾಯಿ ಇದೆ. ಬಟ್ ನಿಫ್ಟಿ ಪರ್ ಯೂನಿಟ್ ಹಂಗೆ ಇವತ್ತಿರೋ ಪ್ರೈಸು 120. ಇಲ್ಲಿಂದ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 33 to 34% ರಿಟರ್ನ್ ಬಂದಂಗಾಗಿದೆ. ಇಲ್ಲಿ ನೀವೇನು ಮಾಡಿದ್ರಿ ಅಂದರೆ ಮಾರ್ಕೆಟ್ ಮೇಲಿದ್ದಾಗಲೂ ಇನ್ವೆಸ್ಟ್ ಮಾಡಿದ್ರಿ, ಮಾರ್ಕೆಟ್ ಕೆಳಗಡೆ ಬಂದಾಗಲೂ ಇನ್ವೆಸ್ಟ್ ಮಾಡಿದ್ರಿ. ಇದನ್ನ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡಿದ್ದಕ್ಕೆ ನಿಮಗೆ ಈ ರಿಟರ್ನ್ ಬಂದಿದೆ. ಬಟ್ ಅದೇ ರೀತಿ ನೆಕ್ಸ್ಟ್ ಲಮ್ಸಮ್ ಅಲ್ಲಿ ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಲಾಸ್ಟ್ ಎಕ್ಸಾಂಪಲ್ ತಗೊಂಡಿರೋ ಪ್ರಕಾರನೇ ನಿಫ್ಟಿ 26,000ದಲ್ಲಿ 100 ರೂಪೀಸ್ ಪರ್ ಯೂನಿಟ್ ಹಂಗೆ ಬೈ ಮಾಡಿದ್ದೀರಾ. ಎಷ್ಟಕ್ಕೆ ಅಂತಂದ್ರೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ. ಯಾಕಂದ್ರೆ ಲಮ್ಸಮ್ ಅಂದ್ರೆ ಒಂದೇ ಸರ್ತಿಗೆ ಇನ್ವೆಸ್ಟ್ ಮಾಡೋದಲ್ವಾ. ಇವಾಗ ಮಾರ್ಕೆಟ್ 30% ಕ್ರಾಶ್ ಆಯ್ತು ಅಂದ್ರೆ ನಾವಿಲ್ಲಿ ತಗೊಳ್ತಾ ಇದ್ದೀವಿ 100 ರೂಪಾಯಿಗೆ ಪರ್ ಯೂನಿಟ್ 70 ರೂಪಾಯಿಗೆ ಬಂದಿತ್ತು. ಆ 70 ರೂಪಾಯಿ ಮತ್ತೆ 100 ರೂಪಾಯಿಗೆ ರಿಕವರಿ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಒಂದು 6 ಮಂತ್ಸ್ ಅಲ್ಲಿ ಮತ್ತೆ 120 ರೂಪಾಯಿಗೆ ರೀಚ್ ಆಗಿದೆ. ಸೇಮ್ ಪ್ರೊಸೆಸ್ ಏನೆ. ಇವಾಗ ನಿಮ್ಮ 10 ಲಕ್ಷ ರೂಪಾಯಿ 7 ಲಕ್ಷ ರೂಪಾಯಿಗೆ ಬಂದು ಮತ್ತೆ 10 ಲಕ್ಷಕ್ಕೆ ರಿಕವರಿ ಆಗಿ ಅಲ್ಲಿಂದ 12 ಲಕ್ಷಕ್ಕೆ ರೀಚ್ ಆಗಿದೆ. ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟಿಗೆ ಬಂದಿರೋ ರಿಟರ್ನ್ ಚೆಕ್ ಮಾಡಿದ್ರೆ ಜಸ್ಟ್ 20%. ಇಲ್ಲಿ ನಾವೇನು ಕೇಳಿಸ್ಕೊಂಡು ಬಂದಿದ್ವಿ ಲಮ್ಸಮಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ, SIPಲಿ ನಮಗೆ ಅದಕ್ಕಿಂತ ಜಾಸ್ತಿ ರಿಟರ್ನ್ ಬಂತಲ್ವಾ. ಹಾಗಂತ ಹೇಳ್ಬಿಟ್ಟು ನಾನು ನಿಮಗೆ ಲಮ್ಸಮ್ ಇನ್ವೆಸ್ಟ್ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ. ಬಟ್ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಮ್ಮ ವಿಷನ್ ಲಾಂಗ್ ಟರ್ಮ್ ಇರಬೇಕು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಲಮ್ಸಮ್ ಅಮೌಂಟ್ ಇದೆ ಅಂತಂದರೆ ನೀವು ಯಾವಾಗ ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ತುಂಬ ಜನ ಹೇಳ್ತಾರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಇನ್ವೆಸ್ಟ್ ಮಾಡ್ತೀನಿ ಅಂತ. ಬಟ್ ಯಾರಿಗೆ ಗೊತ್ತಿದೆ ಮಾರ್ಕೆಟ್ ಯಾವಾಗ ಕ್ರ್ಯಾಶ್ ಆಗುತ್ತೆ ಅಂತ? ಅದಕ್ಕೋಸ್ಕರನೇ ವಾರನ್ ಬಫೆಟ್ ಒಂದು ಕೋಟ್ ಹೇಳಿದ್ದಾರೆ, ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಎ ಸ್ಟಾಕ್ ಮಾರ್ಕೆಟ್ ಈಸ್ 10 years ago. ದ ಸೆಕೆಂಡ್ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ ಈಸ್ ನೌ. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು 10 ವರ್ಷ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಇವತ್ತಿನ ದಿನದ ಮಾರ್ಕೆಟ್ ನೋಡಿದ್ರೆ. ಬಟ್ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಮುಂದೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದೇ ಇದ್ರ ಸಿಂಪಲ್ ಅರ್ಥ. ಅದಕ್ಕೇನೆ ಮಾರ್ಕೆಟ್ ಮೇಲೋದಾಗ ಇನ್ವೆಸ್ಟ್ ಮಾಡ್ತೀನಿ, ಕೆಳಗೆ ಬಂದಾಗ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದನ್ನ ಬಿಡಿ. ನಿಮ್ಮ ಹತ್ರ ಲಮ್ಸಮ್ ಅಮೌಂಟ್ ಇದೆ ಅಂದರೆ ಇವಾಗಲೇ ಇನ್ವೆಸ್ಟ್ ಮಾಡಿ. ಅದರ್ವೈಸ್ ಇಲ್ಲ ಅಂತಂದರೆ SIPನ ಇವಾಗಲೇ ಸ್ಟಾರ್ಟ್ ಮಾಡಿ. ಮಾರ್ಕೆಟ್ ಕೆಳಗೋದ್ರೂ ಬೆನಿಫಿಟ್ ಆಗುತ್ತೆ, ಮೇಲೋದ್ರೂ ಬೆನಿಫಿಟ್ ಆಗುತ್ತೆ. ಲಾಂಗ್ ಟರ್ಮ್ ವಿಷನ್ 5 to 10 years ಅಬೋ ಇರಬೇಕು. ಬಟ್ ನಿಮಗೆ ಲಮ್ಸಮ್ ಇನ್ವೆಸ್ಟ್ ಮಾಡೋಕ್ಕೆ ಆ ಬೋನಸ್ ಟಿಪ್ ಏನಂದರೆ ಜಸ್ಟ್ ಇವಾಗ ನೀವು ಈ ಚಾರ್ಟ್ ನೋಡಿ. ಇಲ್ಲಿ ನಿಫ್ಟಿ ವ್ಯಾಲ್ಯೂಯೇಷನ್ಸ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ನಿಫ್ಟಿ ಲಾಂಗ್ ಟರ್ಮ್ ಆವ್ರೇಜ್ PE ಬಂದುಬಿಟ್ಟು 20ಇಂದ 22 ಇರುತ್ತೆ. ಅದೇ ಏನಾದರೂ 23ಇಂದ 25ಗೆ ರೀಚ್ ಆಗಿದೆ ಅಂತಂದರೆ ನಿಫ್ಟಿ ಓವರ್ ವ್ಯಾಲ್ಯೂಯೇಷನಲ್ಲಿದೆ, ಅಂದರೆ ಎಕ್ಸ್ಪೆನ್ಸಿವ್ ಇದೆ ಅಂತ ಅರ್ಥ. ಅದೇ ರೀತಿ ನಿಫ್ಟಿ ಏನಾದರೂ 18 to 16 ಒಳಗಡೆಗೆ ಟ್ರೇಡ್ ಆಗ್ತಾ ಇದೆ ಅಂದರೆ ನಿಫ್ಟಿ ಅಂಡರ್ ವ್ಯಾಲ್ಯೂಯೇಷನ್, ಚೀಪಾಗಿ ಸಿಗ್ತಾ ಇದೆ ಅಂತ ಅರ್ಥ. ನೀವೇನಾದರೂ ಲಮ್ಸಮ್ ಇನ್ವೆಸ್ಟ್ ಮಾಡೋರು ಈ ಸ್ಟ್ರಾಟಜಿನೂ ಕೂಡ ಯೂಸ್ ಮಾಡ್ಬೋದು.
ನಿಮ್ಗೇನಾದ್ರೂ ತುಂಬಾ ದಿನದಿಂದ ಮಾರ್ಕೆಟ್ ನೋಡ್ತಾ ಇದ್ದೀರಾ, ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲೂ ನಿಮಗೆ ಪಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಅಂದ್ರೆ ಇದನ್ನ ನೀವು ನೋಡ್ಬೋದು. ಫೈನಲ್ ಆಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಇಫ್ ಇನ್ ಕೇಸ್ ನೀವೇನಾದ್ರೂ ಸ್ಯಾಲ್ರಿ ಪರ್ಸನ್ ಆಗಿದ್ರೆ ನಿಮಗೆ SIP ಇಸ್ ಎ ಬೆಸ್ಟ್ ಟೂಲ್ ಟು ಇನ್ವೆಸ್ಟ್ಮೆಂಟ್. ಅಥವಾ ನೀವೇನಾದ್ರೂ ಬಿಸ್ನೆಸ್ ಮೆನ್ ಆಗಿ ನಿಮ್ಮ ಹತ್ರ ಒಂದು ಹೈ ಕ್ಯಾಪಿಟಲ್ ಇದೆ ಅಂತಂದ್ರೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಇವತ್ತೇ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಇವಾಗ ನಿಮಗೆ SIP ಮತ್ತೆ ಲಮ್ಸಮ್ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಬೇರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಸಿಂಪ್ಲಿಫೈ ಆಗಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.